ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಸಿಂಪಲ್ ಆಗಿರುವ ಬನ್ಸ್ ಸ್ನ್ಯಾಕ್ಸ್ ಮಾಡೋಣ. ಬೇಕಿರುವ ಪದಾರ್ಥಗಳು: 4 ಬನ್ಸ್, ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ, ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್. ಸರಳ ಪದಾರ್ಥಗಳನ್ನು ಉಪಯೋಗಿಸಿ ಅದ್ಭುತ ರುಚಿಯ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಟೀಯ ಜೊತೆ ಸಾಯಂಕಾಲದ ಹಸಿವಿಗೆ ಪರಿಪೂರ್ಣ ಆಯ್ಕೆ ಈ ಬನ್ಸನ್ನು 2 ಹೋಳುಗಳಾಗಿ ಕತ್ತರಿಸಿ ಅದರ ಒಳಭಾಗ ಮತ್ತು ಹೊರಭಾಗಕ್ಕೆ ತುಪ್ಪ ಅಥವಾ ಬೆಣ್ಣೆಯನ್ನು ಸವರಿ. ರೆಡ್ ಚಿಲ್ಲಿ ಸಾಸ್, ಟೊಮೆಟೊ ಕೆಚಪ್ ಮತ್ತು ಗ್ರೀನ್ ಚಿಲ್ಲಿ ಸಾಸನ್ನು ಬೇರೆ ಬೇರೆಯಾಗಿ ಬನ್ಸ್ಗೆ ಸವರಿ. ಮೇಲ್ಭಾಗಕ್ಕೂ ಸಹ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪವನ್ನು ಸವರಿ. ಚಿನ್ನದಂತೆ ಕ್ರಿಸ್ಪಿಯಾಗಿರುವ ಬನ್ಸ್ ಸ್ನ್ಯಾಕ್ಸ್ ಬಿಸಿ ಟೀಯ ಜೊತೆ ಸಾಯಂಕಾಲದ ಹಸಿವಿಗೆ ಪರಿಪೂರ್ಣ ಆಯ್ಕೆ. ಹೊರಗೆ ಕ್ರಂಚಿ ಹಾಗೂ ಒಳಗೆ ಸಾಫ್ಟ್ ಆಗಿರುವ ಬನ್ಸನ್ನು ಕೇವಲ 2 ನಿಮಿಷದಲ್ಲಿ ತಯಾರಿಸ್ಬೋದು. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಬನ್ಸ್ ಸ್ನ್ಯಾಕ್ಸ್. ತುಂಬ ಸರಳವಾದ ರೆಸಿಪಿ ಇದು. ಸಣ್ಣ ಸ್ನ್ಯಾಕ್ಸ್ ಆದರೂ ದೊಡ್ಡ ಸಂತೋಷವನ್ನು ಹಂಚುವ ತಿನಿಸು ಇದು. ಈಗ ಬನ್ಸ್ಗಳನ್ನು ಕ್ಲೋಸ್ ಮಾಡಿ ಹೊರಭಾಗಕ್ಕೆ ಸ್ವಲ್ಪ ತುಪ್ಪ ಸವರಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾನನ್ನಿಟ್ಟು ಅದರ ಮೇಲೆ ಬನ್ಸನ್ನು ಇಡಿ. ಎರಡೂ ಬದಿಯನ್ನು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ಈಗ ಚಿನ್ನದಂತೆ ಕ್ರಿಸ್ಪಿಯಾಗಿರುವ ಬನ್ಸ್ ಸ್ನ್ಯಾಕ್ಸ್ ಬಿಸಿ ಟೀಯ ಜೊತೆ ಸೇರುವಾಗ ಸಂಜೆಯ ಮೌನಕ್ಕೂ ರುಚಿ ಸಿಗುತ್ತೆ. ಒಂದು ತುಂಡು ಕಚ್ಚಿ ತಿಂದರೆ ಮನಸ್ಸು ಕರಗುತ್ತೆ. ಪ್ರತಿ ಕ್ರಂಚ್ ಮನೆಯ ಸುವಾಸನೆಯನ್ನು ತರುತ್ತದೆ. ಸಂಜೆಯ ಗಾಳಿಯಲ್ಲಿ ರುಚಿಯೊಂದಿಗೆ ಭಾವನೆಯೂ ಸೇರಿರುವ ಸವಿಯಾದ ಬನ್ಸ್ ಸ್ನ್ಯಾಕ್ಸ್ ಇದು. ಅತಿ ಕಡಿಮೆ ಸಮಯದಲ್ಲಿ ಸರಳ ಪದಾರ್ಥಗಳನ್ನು ಉಪಯೋಗಿಸಿ ರುಚಿಕರವಾದ, ಎಲ್ಲರಿಗೂ ಇಷ್ಟವಾಗುವ ಕ್ರಂಚಿ ಕ್ರಿಸ್ಪಿ ಸ್ನ್ಯಾಕ್ಸ್ ಇದು. ಈ ಸ್ನ್ಯಾಕ್ಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮನೆಯಲ್ಲಿ ಖಂಡಿತ ಒಮ್ಮೆ ಟ್ರೈ ಮಾಡಿ. ಆದಷ್ಟು ರೆಸಿಪಿಗಳನ್ನು ಮನೆಯಲ್ಲೇ ತಯಾರಿಸಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ.